ಯೋಗ ಗುರು ನಿರಂಜನ ಮೂರ್ತಿ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ಆ ವ್ಯಕ್ತಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿ ಲಭ್ಯ ಆಗಿರುವಂತದ್ದು. ನಿರಂಜನ ಮೂರ್ತಿ ಅತ್ಯಾಚಾರ ಎಸಗಿರೋದಕ್ಕೆ ಸಾಕ್ಷಿ ಲಭ್ಯ ಆಗಿದೆ. ಮೊಬೈಲ್ ಪರಿಶೀಲನೆ ಹಾಗೆ ಆ ಮೊಬೈಲ್ನಲ್ಲಿ ಹಲವರ ಜೊತೆ ಆತ ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಪತ್ತೆಯಾಗಿದೆ. ಮಹಿಳೆಯರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಹೊಂದಿರೋದು ಕೂಡ ಪತ್ತೆಯಾಗಿದೆ. ಸದ್ಯ ಪೋಕ್ಸೋ ವಿಶೇಷ ಕೋರ್ಟ್ಗೆ ಈ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಯೋಗ ಕಲಿಸಿಕೊಡ್ತೀನಿ, ನಿನಗೆ ಅವಕಾಶಗಳನ್ನು ಕೊಡಿಸ್ತೀನಿ ಅಂತ ಯೋಗ ಗುರು ನಿರಂಜನ ಮೂರ್ತಿ ಅಪ್ರಾಪ್ತೆಯ ಮೇಲೆ ಓರ್ವ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಕೇಸ್ ದಾಖಲಾಗಿತ್ತು. ಅದರ ತನಿಖೆಯನ್ನು ನಡೆಸಿದಂತಹ ಪೊಲೀಸರಿಗೆ ಹಲವು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅತ್ಯಾಚಾರ ಎಸಗಿರೋದಕ್ಕೆ. ಹಾಗೆ ಮೊಬೈಲ್ ಪರಿಶೀಲನೆಯ ವೇಳೆ ನಿರಂಜನ ಮೂರ್ತಿಯ ಮೊಬೈಲ್ನಲ್ಲಿ ಇತರರ ಜೊತೆ ಸಂಪರ್ಕದಲ್ಲಿದ್ದು ಅವರ ವಿವರಗಳು, ಅವರ ಸಂಪರ್ಕದ ಮಾಹಿತಿಗಳು ಕೂಡ ಸಿಕ್ಕಿವೆ. ಸದ್ಯ ಓರ್ವ ವಿದ್ಯಾರ್ಥಿನಿಯನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಈ ಕೇಸಿಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿನಿ ಕೊಟ್ಟಂತಹ ಕಂಪ್ಲೇಂಟ್ ಏನಿತ್ತು ಅದರ ತನಿಖೆಯನ್ನು ನಡೆಸಿ ಪೊಲೀಸರು ಈಗ ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಪೋಕ್ಸೋ ವಿಶೇಷ ಕೋರ್ಟ್ಗೆ ಹಲವು ಮಹಿಳೆಯರು ಮಾಹಿತಿಯನ್ನು ನೀಡಿಲ್ಲ, ಹೇಳಿಕೆಗಳನ್ನು ಕೊಡೋದಕ್ಕೂ ಕೂಡ ಅವರು ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯೋಗ ಕಲಿಯೋದಕ್ಕೆ ಬಂದಿದ್ದಂತಹ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪ ಕೇಳಿಬಂದಿತ್ತು. ಈ ಅತ್ಯಾಚಾರ ಕೇಸ್ನಲ್ಲಿ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಡೆಗೂ ಈ ನಿರಂಜನ ಮೂರ್ತಿ ವಿರುದ್ಧ ಯೋಗ ಕಲಿಸ್ಕೊಡ್ತೀನಿ ಅಂತೇಳಿ ಅತ್ಯಾಚಾರ ಎಸಗಿದಂತಹ ವ್ಯಕ್ತಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದಿನ ಪ್ರಕ್ರಿಯೆಗಳು ಏನಿರುತ್ತೆ ಶಿವಕುಮಾರ್ ಇದರಲ್ಲಿ? ನವೀನ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆರ್.ಆರ್. ನಗರ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಯೋಗ ಗುರು ನಿರಂಜನ್ ಮೂರ್ತಿ ವಿರುದ್ಧವಾಗಿ ದಾಖಲಾಗಿದ್ದಂತಹ ಪೋಕ್ಸೋ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರು ಉಲ್ಲೇಖವನ್ನ ಮಾಡಿರುವಂತದ್ದು, ಈತ ನಿರಂಜನ್ ಮೂರ್ತಿ ಏನಿದ್ದಾನೆ ಈತ ಯೋಗ ಸೆಂಟರ್ ನ ಇಟ್ಕೊಂಡಿರ್ತಾನೆ. ಇಲ್ಲಿ ಬರುವಂತ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ನಿಮ್ಗೆ ಪ್ರಶಸ್ತಿಯನ್ನ ಕೊಡಿಸ್ತೀನಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಪ್ರಶಸ್ತಿಯನ್ನ ಕೊಡಿಸ್ತೀನಿ, ಜೊತೆಗೆ ನಿಮ್ಗೆ ಕೆಲವೊಂದಷ್ಟು ಪೋಸ್ಟಿಂಗ್ಸ್ಗಳು ಅಂದ್ರೆ ಸರ್ಕಾರಿ ಹುದ್ದೆಗಳಾಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಹುದ್ದೆಗಳನ್ನ ಪಡಿಲಿಕ್ಕೆ ಇಲ್ಲಿ ನೀವು ಪಡೆಯುವಂತಹ ಪ್ರಶಸ್ತಿಗಳು ತುಂಬಾನೇ ಸಹಕಾರಿಯಾಗುತ್ತೆ ಅಂತೇಳಿ ನಂಬಿಸಿ ಅವರನ್ನ ಬೆಂಗಳೂರಿನಿಂದ ಸ್ಪರ್ಧೆ ಹೆಸರಿನಲ್ಲಿ ಅಂದ್ರೆ ಯೋಗ ಸ್ಪರ್ಧೆ ಹೆಸರಿನಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಜೊತೆಗೆ ಹೊರ ರಾಜ್ಯದ ಕೆಲವೊಂದಷ್ಟು ನಗರಗಳಿಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಯೋಗ ಸ್ಪರ್ಧೆ ಹೆಸರಿನಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತೇಳಿ ಒಂದ್ ಕಡೆ ಪೋಷಕರಿಗೆ ಹೇಳಿರ್ತಾನೆ, ಮತ್ತೊಂದ್ ಕಡೆ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಹೋಗಿ ಯೋಗ ಸ್ಪರ್ಧೆಗೆ ರೆಡಿ ಆಗುವಂತ ಸಂದರ್ಭದಲ್ಲಿ ಈತ ಲೈಂಗಿಕ ಕಿರುಕುಳವನ್ನ ಕೂಡ ಕೊಡ್ತಿರ್ತಾನೆ. ಇದರಂತೆ ಓರ್ವ ವಿದ್ಯಾರ್ಥಿನಿ ಬಂದು ಅವರ ಪೋಷಕರ ಬಳಿ ಹೇಳ್ಕೊಂಡಿದ್ದಂತ ಸಂದರ್ಭದಲ್ಲಿ ಪೋಷಕರು ಬಂದು ಆರ್.ಆರ್. ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದು. ಸದ್ಯ ದೂರನ್ನ ದಾಖಲಿಸಿಕೊಂಡಂತ ಪೊಲೀಸರು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಜೊತೆಗೆ ಈತನ ಜೊತೆಯಲ್ಲಿದ್ದಂತ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಈತ ಹಲವರು ವಿದ್ಯಾರ್ಥಿನಿಯರಿಗೆ ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು ಕೂಡ ಗೊತ್ತಾಗಿತ್ತು. ಎಲ್ಲ ಅಂಶಗಳನ್ನು ಸದ್ಯ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.